ಚಿಂಚೋಳಿ ತಾಲೂಕಿನ ಶಾದಿಪುರ್ ಗ್ರಾಮದಲ್ಲಿ ಸರಕಾರಿ ಜಮೀನಿನಲ್ಲಿ ನಡೆಯುತ್ತಿರುವ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆಗೆ ವಿರೋಧವಾಗಿ ರೈತರು ಆರಂಭಿಸಿದ ಹೋರಾಟ ಇದೀಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡುವಂತೆ ಒತ್ತಾಯಿಸಿ ರೈತರು ಗಣಿಗಾರಿಕೆ ಸ್ಥಳದಲ್ಲೇ ತಾತ್ಕಾಲಿಕ ಶಿಬಿರ ಹೂಡಿ ತಮ್ಮ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಸರ, ಈ ಜಮೀನು ಬಾರದಾಗ ನಾವು 6 ದಿವಸ ಆಯ್ತು ಇಲ್ಲಿ ಟೆಂಟ್ ಹಾಕೊಂಡು ಕುಂತಿದ್ದೆವು. ನಮ್ಮ ಶಾಸಕರು ಯಾರೇ ಆಗಲಿ, MLA ಸಾಬ್ರೇ ಆಗಲಿ, ತಹಸೀಲ್ದಾರ್ ಸಾಬ್ರೇ ಆಗಲಿ, ಇವರು DC ಸಾಬ್ರೇ ಆಗಲಿ, ಈ 6 ದಿವಸದಿಂದ ನಮ್ಗೆ ಯಾರು ನೋಡಲ್ಲ ಹೊಂಟ್ರ. ನಾವು ಇಲ್ಲಿ ಒಂದು 6 ದಿವಸದಾಗೆ ಇಬ್ಬರು ಆದ್ರೆ ಈಗ ಸರಿ 10 ಹಾಸ್ಪಿಟಲ್ದಾಗ ಅಡ್ಮಿಟ್ ಆರ ಬಿಸಿಲಿಗೆ. ಮತ್ತೊಂದು ಏನದ ಸರ್, ಅವ್ರು ಯಾರೋ ಮೈನಸ್ ಆಫೀಸರ್ ಅಂತ ಅವ್ರು ಬಂದರು. ಅವ್ರು ಬಂದು ಭೀ ಏನು ಬಂದೇಗೆ ಅವ್ರು ಗಾಡಿ ಹೊಡಿತೀನಿ ಅದು ಹೊಡ್ತೀನಿ ಅಂತ ಹಿಂಗೆ ಸಿಟ್ಟಿನ ಮಾತಾಡಿದ್ರು. ಆಮೇಲೆ ಆ ಕಡೆ ಹೋಗಿ ಏನು ಮಾತಾಡ್ಕೊಂಡ್ರು, ಅವ್ರು ಬೆಂಕಿನಪ್ಪಲೆ ಮಾತಾಡಿ ಅವ್ರು ತಣ್ಣಗೆ ಬರ್ಪಪ್ಲೆ ಆಗಿದ್ರು ಸರ್. ಅವರು ನಮ್ಗೆ ಪೊಲೀಸ್ ಪೊಂಡಿಷನ್ ಇಲ್ಲ, ಪೊಲೀಸ್ ಅವ್ರು ನೋಡ್ಲಿಕ್ಕತ್ತಿಲ್ಲ, ಯಾರು MLA ಅವ್ರು ನೋಡ್ಲಿಕ್ಕತ್ತಿಲ್ಲ. ರಾತ್ರಿಗೆ ಯಾರ್ಯಾರೋ ಬೆದರಿಕೆ ಹಾಕ್ಲಕತ್ತಾರ. ಗುಂಡಗಳು ಬಂದು ಗಾಡಿ ತಂದು ನಿಂದಿಸ್ತಾರ. ಯಾರಪ್ಪ ಅಂತಾರೆ ಓಡೋಗ್ಲಕತ್ತಾರ. ನಮಗೇನಾರ ಅಪಾಯ ಆದ್ರೆ ಇವರು MLA ಸಾಹೇಬರು ಆಗಲಿ, ಇವರು ಶಾಸಕರು ಯಾರೇ ಆಗಲಿ, ಮಿನಿಸ್ಟರ್ ಆಗಲಿ, ತಹಸೀಲ್ದಾರ್ ಸಾಹೇಬ್ರು ಆಗಲಿ, ಅವ್ರ ಜಿಮ್ಮೆದಾರು. ನಮಗೆ ಏನಾರ ಪ್ರಾಣ ಅಪಾಯ ಆದ್ರೆ ಭೀ ಅವ್ರ ಜಿಮ್ಮೆದಾರು. ನಮ್ಗೆ ಪೊಲೀಸ್ ಪೊಂಡಿಷನ್ ಭೀ ಇಲ್ಲ, ಯಾರು ದಿಕ್ಕಿಲ್ಲ. ಬಡು ಮಂದಿಗೆ ಓಟ್ ಕೇಳಕ್ಕೆ ಬರ್ತಾರ. ಮನಿತನ ಓಟ್ ಹಾಕ್ರಯ್ಯ, ನಾ MLA ಆದ್ರೆ ನಿಮ್ಗೆ ಮನೆ ಕಟ್ಟಿ ಕೊಡ್ತೀನಿ, ನಿಮ್ಗೆ ರೊಕ್ಕ ಕೊಡ್ತೀನಿ, ನಿಮ್ಗೆ ಮದ್ದತು ಮಾಡ್ತೀನಿ, ಬಡವರಿಗೆ ಸಹಾಯ ಮಾಡ್ತೀನಿ ಅಂತಾರ. ಓಟ್ ಹಾಯಿಸ್ಕೋತಾರ. ಅವ್ರು ಗೆದ್ದೊಟ್ಟೆ ಇದು ಮಾತಾಡ್ತಾರ. ಆಮೇಲೆ ಮನೆಗೆ ಕೊಡ್ತಾರೆ ಅವರು. ಈಗ ಬಡವರಿಗೆ ಏನು ತಕ್ಲೀಫ್ ಆದ ಯಾರು ನೋಡ್ಲಿಕ್ಕೆ ಬರೋಂಗಿಲ್ಲ. 5-6 ದಿವಸದಿಂದ ಕುಂತಿದ್ದೆವು, ಈ ತಾನೇ ಯಾರೂ ಭೀ ಬಂದಿಲ್ಲ. ಉದ್ದೇಶಿಸಿ ಮಾತಾಡೋಣ ಸರ್. ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಶಂಕರ್ ಪವಾರ್ ಅಂತ. ನಾವು ಇಲ್ಲಿ 5 ದಿನ ಆಯಿತು ಕುಂತಿದ್ದೀವಿ ಧರಣಿ ಮುಖಾಂತರ. ಯಾಕಂದ್ರೆ ಇಲ್ಲಿ ಮಣ್ಣು ಹೊಡಿತಾರೆ, ಇಲ್ಲಿಗಲ್ ಮಣ್ಣು. DC ಅವ್ರು ಬರಬೇಕಂತ ನಾವು 5 ದಿನ ಆಯಿತು ಇಲ್ಲಿ ಕುಂತಿದ್ದೀವಿ. ಯಾವ ಆಫೀಸರ್ಗಳು ಬಂದು ನೋಡಿಲ್ದಾರೆ ಹೋಲತ್ತಾರ. ಮೈನಿಗವ್ರು ಬಂದು ಎಲ್ಲಿಂದ ಹೋಗ್ಯಾರೋ ಏನು ನಮಗೆ ಸುದ್ದಿ ಇಲ್ಲ. ಏನು ಗಾಡಿಗಳ ಮೇಲೆ FIR ಆಗಿಲ್ಲ. ಮತ್ತು ಶಾಸಕರು ಬಂದಿಲ್ಲ. ಓಟ್ ಕೇಳಕ್ಕೆ ಬರ್ತಾರೆ. ಮತ್ತು ಖಾಸಗಿ ಪ್ರೋಗ್ರಾಮಿಗೆ ಚಿಂಚೋಳಿ ಬರ್ತಾರೆ. ಧರಣಿ ನಾವು ಇಲ್ಲಿ ಕುಂತಿದ್ದೀವಿ, ಯಾರು ಭೀ ಬಂದಿಲ್ಲ ಈಗಿರ್ತಾನ. ಮತ್ತು ಪೊಲೀಸವರು ಬಂತಾರ ಹೋಗ್ತಾರ. ಗಾಡಿಗಳ ಮೇಲೆ FIR ಆಗಿಲ್ಲ. DC ಅವರು ಈ ಗಮನಕ್ಕೆ ತಂದಿದ್ದೀವಿ. ಮತ್ತು JK ನ್ಯೂಸ್ದವರು DD ಅವ್ರಿಗೆ, ಮಹೇಶ್ DD ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದಾಗ ಮಹೇಶ್ದವ್ರು ಬಂದರು ಇಲ್ಲಿಗೆ. ಬಟ್ ಈಗ ತನಕ 5 ದಿನ ಆಯಿತು, ನಮಗೇನು ಪರಿಹಾರ ಇಲ್ಲ, ಏನಿಲ್ಲ. ನಾವು ಊಟ ಇಲ್ಲ, ನೀರಿಲ್ಲ, ಹಾಗೆ ಇಲ್ಲಿ ಕುಂತಿದ್ದೀವಿ, ಕತ್ತಲಕ್ಕೆ ಕುಂತಿದ್ದೀವಿ. ನಮಗೆ ಜೀವ ಬೆದರಿಕೆ ಹಾಕ್ಲತ್ತಾರೆ ಮಾಫಿಯಾದವ್ರು ಬಂದು. ಮತ್ತು ಗಾಡಿಗಳು ಇಲ್ಲೇ ಇವೆ, ಸೀಸ್ ಆಗಿಲ್ಲ, FIR ಆಗಿಲ್ಲ, ಏನಾಗಿಲ್ಲ. ಅಂದ್ರೆ ಸರ್, ತಾವು ಹೇಳ್ತಿರೋದು ಈಗ JK ನ್ಯೂಸ್ ನಿಂದ ಪ್ರಸಾರ ಮಾಡಿದೆವು. ಆದ್ರೂ ಮೈನ್ಸ್ದವ್ರು ಬಂದಿದ್ದಾರೆ. ಹೌದು. ಅಂದ್ರೆ ಕಾನೂನು ಕ್ರಮ ಯಾವ್ದು ತಗೊಂಡಿಲ್ಲ ಸರ್. ಅಂದ್ರೆ ನಾಳೆಗೆ ಬರ್ತೀವಂತ ಹೋಗ್ಯಾರ ಸರ್. ಆ ಕಡೆ ಯಾರು ಸರ್ ಬಂದಿಲ್ಲ, ಇನ್ನ ಬಂದಿಲ್ಲ, ಏನಿಲ್ಲ. ಅಂದ್ರೆ ಇವರು ಪ್ರಭಾವಿಗಳು ಹೆಂಗಂತಂದ್ರೆ ಇವರು ಕಾನೂನಿಗಿಂತ ಮೇಲಿದ್ದಾರೆ. ಪ್ರಭಾವಿಗಳು ಕಾನೂನಿಗಿಂತ ಮೇಲಿದ್ದಾರೆ. ಈ ವಿಷಯ ನೋಡಿದ್ರೆ ಈಗ ತಾವ್ ಹೇಳ್ತೀರಿ ಶಾಸಕರು ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಖಾಸಗಿ ಮತ್ತು ಸಂಸದರು ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಬಟ್ ಧರಣಿ ಕುಂತಿದೀವಿ ನಾವು ಇಲ್ಲಿ. ಅದು ಆರೋಗ್ಯ ಶಿಬಿರ ಅಂತ ಮಾಡಿದ್ದಾರೆ. ಬಟ್ ನಮ್ಮ ಆರೋಗ್ಯ ಸರಿ ಇಲ್ಲ. ನಮ್ದು ರೈತರು 7 ಮಂದಿ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ. ನಮ್ಮ ಆರೋಗ್ಯ ಕೇಳ್ತಾರೆ. ಅವ್ರೇನೋ ಜ್ಯೋತಿ ಬೆಳಗ್ಗೆ ಅಲ್ಲಿ ಮಾಡಿದ್ರೆ, ನಮ್ಮ ಬೆಳಗ್ಗೆ ಇಲ್ಲಿ ಕತ್ತಲಕ್ಕೆ ನಾವು ಕುಂತಿದೀವಿ. ಅದಕ್ಕೇನು ಇದು ಮಾಡ್ತಾ ಇಲ್ಲ. ಈಗ ಕಾಟಾಚಾರಕ್ಕೆ ಆರೋಗ್ಯ ಶಿಬಿರ ಮಾಡೋದಕ್ಕಿಂತ ನಿಜವಾದ ರೈತರು, ದೇಶದ ಬೆನ್ನೆಲುಬು ರೈತರು ಅಂತವ್ರು ಆರೋಗ್ಯ ಸ್ಥಿತಿ ಗಂಭೀರವಾಗಿ ಅವರಿಗೆ ಸಮಸ್ಯೆ ಆದಾಗ ಶಾಸಕರು ಬರ್ಬೇಕಾಗಿತ್ತು, ಬಂದಿಲ್ಲ. ಅದು ತಾವು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರಿ. ಹೌದು ಸರ್. ಇನ್ನೊಂದು ಸರ್, ಅಧಿಕಾರಿಗಳು, ಕೆಲವು ಭ್ರಷ್ಟ ಅಧಿಕಾರಿಗಳು ನಮ್ಮ ಮಾರ್ಗ ಸುಳ್ಳು FIR ಹಾಕ್ತೀವಿ, ಇದು ಹಾಕ್ತೀವಿ, ನೀವು ಎಲ್ಲಂದ್ರೂ ಹೋಗಿಲ್ಲ ಅಂದ್ರೆ ಇವು ಮಾಡ್ತೀವಿ, FIR ಹಾಕ್ತೀವಿ, ನೀವು ಇದು ಮಾಡ್ತೀವಿ, ನಿಮಗೆ ಯಾವ್ದಾದ್ರು ಕೇಸ್ದಾಗ FIR ಹಾಕ್ಸಿವಿ, ಒಳಗೆ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾರೆ ಸರ್. ಅಂದ್ರ ಯಾರು ನಿಜವಾದ ಅಪರಾಧಿಗಳಾರ ಅಕ್ರಮ ಮಾಡತ್ತಾರ ಅವರಿಗೆ FIR ಮಾಡಲ್ಲ. ಶಾಂತಿಯುತವಾದಂತ ಪ್ರತಿಭಟನೆ ಮಾಡ್ತಿದ್ರೆ ರೈತರ ಮೇಲೆ FIR ಮಾಡ್ತೀನಿ ಅಂತ ಇದೆ. ಅಂದ್ರೆ ಇದೊಂದು ಸಂಚು ರೂಪಿಸ್ಲತ್ತ ಒಂದು ಆಪಾದನೆ ಮಾಡ್ತಾ ಇದ್ರಿ. ಈಗ ಸರ್, ನಮ್ಮ यहाँ हम सो गए थे सब रात में। यहाँ सो गए तो क्यों सो गए थे? क्यों सो गए थे? यहाँ मट्टी के लिए ये ट्रैक्टर पकड़े ना, ये लारी के वास्ते। ये खेत किसका है? ये खेत गवर्नमेंट का है। गवर्नमेंट का हमारे भी है उसमें। पर बाट को नहीं दिए। उसके लिए हमारे 25 साल से खेत बताया नहीं, उसके लिए वो लारी भर रहे थे, मट्टी भर रहे थे। आको सो गए हम। 2 लारी है,
टाटा सोमा आको चार आदमी आए थे अंदर, हाँ आको मारने शुरू करने करे तो उठ को हम उठ को जाकर बोले तो भगा लेको गए जो 4 आदमी आको, हाँ दोनों क्या करने आए? मारने आए। आपको मारने आए? हाँ। क्यों, किस लिए? वो यहाँ कहीं कुछ हो गया, हमारा लारी नहीं छोड़ते, क्या उनको से लारी चढ़ाते बोल को बोल। क्या क्या लेके आए थे मारने के लिए? लकड़ी लेके आए थे, पत्थर लाए थे, हाँ एक लकड़ी था हाथ में, चाकू था। हाँ सब लेके आके आपको मारने आए थे? हाँ। आपका नाम क्या है? आपका नाम लिंगू है।